ನಮಸ್ತೆ ಅಮ್ಮ. ಇವತ್ತಿನ ಪೋಷನ್ ಟ್ರ್ಯಾಕರ್ನ ಥೀಮ್ ಏನಪ್ಪ ಅಂತಂದರೆ ಫಲಾನುಭವಿಗಳ ಆಭಾ ಕಾರ್ಡ್ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದೊಂದು. ಸೊ ಮತ್ತೊಂದು ನಮ್ಮ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಈಗ ಆಗ್ತಕ್ಕಂಥ ವೀಡಿಯೋಸ್ಗಳು ಏನಿದೆ, ಪ್ರೆಸೆಂಟ್ ಲಾಸ್ಟ್ ಟೈಮ್ ಆಗ್ತಂಥ ವೀಡಿಯೋ ಏನಿದೆ, VHSNA ಮತ್ತು CBE ಇನ್ ಸಿಂಪಲ್ ಸ್ಟೆಪ್ ಅಂತ ಒಂದು ವೀಡಿಯೋ ಹಾಕಿದ್ದೆ, ನೆನಪಿದೆಯಾ? ಸೊ ಆ ಒಂದು ವೀಡಿಯೋ ಏನಿದೆ ಅದನ್ನು ಎಲ್ಲ ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತಂದರೆ, ಜಸ್ಟ್ ಒಂದು ಲಿಂಕನ್ನು ಕ್ಲಿಕ್ ಮಾಡ್ತೀರಾ, ಬಟ್ ವ್ಯೂಸ್ ಯಾರೂ ನೋಡ್ತಾ ಇಲ್ಲ. ನೋಡ್ತಿದ್ರೆ ಅದು ಯಾವ ರೀತಿ ಅಂತ ಗೊತ್ತಾಗುತ್ತೆ ನಿಮಗೆ ಅಲ್ವಾ? ಸೊ ನೋಡಿ, ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಜೊತೇಲಿ ವೀಡಿಯೋಸ್ ಎಲ್ಲ ನೋಡಿದ್ದೀರಾ, 75% ಆಫ್ ಪರ್ಸೆಂಟೇಜ್ ಜನ ವೀಡಿಯೋಸ್ನ ನೋಡಿದ್ದಾರೆ, ಬಟ್ ಸಬ್ಸ್ಕ್ರೈಬ್ ಆಗಿಲ್ಲ. ಸಬ್ಸ್ಕ್ರೈಬ್ ಆಗಿರೋದು 25% ಅಷ್ಟು ಜನ ಮಾತ್ರ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸನ್ನು ನೋಡ್ತಾ ಇರ್ತಕ್ಕಂಥದ್ದು, ಆಗ್ಬೋದಾ? ಸೊ ಲಾಸ್ಟ್ ವೀಡಿಯೋದಲ್ಲೂ ಸಹ ಹೇಳಿದ್ದೆ ನಿಮಗೆ, ಈಗ ಪ್ರೆಸೆಂಟ್ ಏನು ಪೋಷನ್ ಟ್ರ್ಯಾಕರ್ ವೀಡಿಯೋಸ್ ಹಾಕ್ತಾಯಿದ್ದೀನಿ, ಅದೇ ರೀತಿಯಲ್ಲಿ ಪೋಸ್ಟ್ ಆಫೀಸ್ ಸ್ಕೀಮ್ಗಳಾಗಿರ್ಬೋದು, ಜೊತೆಯಲ್ಲಿ ಬ್ಯಾಂಕ್ನಲ್ಲಿ ಸಿಗ್ತಕ್ಕಂಥ ಸ್ಕೀಮ್ಸ್ ಆಗಿರ್ಬೋದು, ಸಿಗ್ತಕ್ಕಂಥ ಬೆನಿಫಿಟ್ಗಳ ಬಗ್ಗೆ ಸ್ಕೀಮ್ನಾದಾಗಿರ್ಬೋದು, ಅವುಗಳ ಬಗ್ಗೆ ಸಹ ಒಂದು ವೀಡಿಯೋಸನ್ನ ಹಾಕ್ತೀವಿ. ಸೊ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ನೋಡಿ, ನಿಮಗೆ ಹೆಲ್ಪ್ಫುಲ್ ಆಗ್ತಕ್ಕಂಥ ವೀಡಿಯೋಸ್ ಆಗಿರ್ತವೆ ಇವೆಲ್ಲ. ಸೊ ಆದ್ದರಿಂದ ದಯವಿಟ್ಟು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಲಿ ಮೇಲ್ಗಡೆ ಕಾಣಿಸ್ತಕ್ಕಂಥ ಒಂದು ಸಣ್ಣ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ನಮ್ಮ ಚಾನಲ್ನಿಂದ ಯಾವುದೇ ಒಂದು ವೀಡಿಯೋಸ್ ಬಂದರೂ ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇಂಥ ದಿನ ಇಂಥ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ನೋಡಿ ಅಂತೇಳಿ, ಆಗ್ಬೋದಾ? ಸೊ ಇದರಿಂದ ನಾವು ಆಗ್ತಕ್ಕಂಥ ವೀಡಿಯೋಸ್ ಯಾವುದು ಮಿಸ್ ಆಗೋಂಥ ಚಾನ್ಸಸ್ ಇರೋದಿಲ್ಲ. ಸೊ ಇನ್ನು ಸಬ್ಜೆಕ್ಟಿವ್ ಬಂದರೆ, ನಾವು ಈಗ ಈ ಮೊದಲೇ ಹೇಳ್ದಂತೆ ಪೋಷನ್ ಟ್ರ್ಯಾಕರ್ ಹೊಸ ವರ್ಷನ್ ಏನಿದೆ, 23.1 ವರ್ಷನ್ ಏನಿದೆ, ಅದರಲ್ಲಿ ಇರ್ತಕ್ಕಂಥ ಫಲಾನುಭವಿಗಳ ಆಭಾ ಕಾರ್ಡ್ಗಳನ್ನ ಕ್ರಿಯೇಟ್ ಮಾಡಿ ಪ್ರೊಫೈಲ್ಗೆ ಲಿಂಕ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಒಂದು ಸಣ್ಣ ಸ್ಟೆಪ್ ಆಗಿರುತ್ತೆ. ಮೊದಲನೇದಾಗಿ ಪೋಷನ್ ಟ್ರ್ಯಾಕರ್ನ ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ಇಲ್ಲಿ ಬೆನಿಫಿಷರಿ ಸ್ಕ್ರೀನ್ಸ್ ಬರ್ತೀರಾ. ಬೆನಿಫಿಷರಿ ಸ್ಕ್ರೀನ್ ಬಂದ ಮೇಲೆ ನಾನು ಮೊದಲನೇದಾಗಿ ಮಕ್ಕಳದನ್ನು ಹೇಳ್ಕೊಡ್ತೀನಿ. ಯಾಕೆಪ್ಪ ಅಂತಂದರೆ, ಗರ್ಭಿಣಿ ಇದರಲ್ಲಿ ಅವರದ್ದೇ ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ ಅವರದ್ದೇ ಸ್ವಂತ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರುತ್ತೆ. ಜೊತೆಯಲ್ಲಿ ಕೆಲವ್ರದ್ದು ಆಭಾ ಕಾರ್ಡು ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಸೊ ಅದರಿಂದ ಫಸ್ಟ್ ಮಕ್ಕಳದ್ದು ಹೇಳ್ಕೊಟ್ಟು ನಂತರ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಹೋಗ್ತೀವಿ. ಓಕೆ, ಈಗ 6 to 3 ಮಕ್ಕಳೇನಿದ್ದಾರೆ, ಎಕ್ಸಾಂಪಲ್ 6 to 3 ತೊಗೊತಾ ಇದ್ದೀನಿ ನಾನು. ಸೊ ಈ 6 to 3 ಮಕ್ಕಳೇನಿದ್ದಾರೆ, ಈ ಮಕ್ಕಳಲ್ಲಿ ನಮಗೆ 2 ರೀತಿ ಬರ್ತಾರೆ. ಏನಂತಪ್ಪ ಅಂತಂದರೆ, ಒಂದು ಮಕ್ಕಳ ಸ್ವಂತ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ತಕ್ಕಂಥ ಮಕ್ಕಳು ಒಂದು ಕ್ಯಾಟಗರಿ ಆದರೆ, ಮಗುವಿನ ಬಾಲ ಆಧಾರ್ ಇಲ್ಲದೆ ತಂದೆ ತಾಯಿ ಅಥವಾ ಗಾರ್ಡಿಯನ್ಗಳ ಆಭಾ ಕಾರ್ಡ್ ಯಾರ್ದಿರುತ್ತೆ ಅವರ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿ ವೆರಿಫೈ ಮಾಡಿರ್ತಕ್ಕಂಥ ಒಂದು ಕ್ಯಾಟಗರಿಲಿ ಇರ್ತಾರೆ. ಸೊ ಎಕ್ಸಾಂಪಲ್ 6 to 3ನಲ್ಲಿ ಹೇಳ್ತಾಯಿರೋದು ನಾನು. ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ. 6 to 3ನಲ್ಲಿ 2 ಥರ ಕ್ಯಾಟಗರೀಸ್ ಮಕ್ಕಳು ಬರ್ತಾರೆ. ಮೊದಲನೇದು ಬಾಲ ಆಧಾರ್ ಹೊಂದಿರ್ತಕ್ಕಂಥ ಮಕ್ಕಳು ಒಂದು, ಎರಡನೇದು ಬಾಲ ಆಧಾರ್ ಇಲ್ಲದೇ ಇರ್ತಕ್ಕಂಥ ಮಕ್ಕಳು ಒಂದು. ಸೊ ಈ ರೀತಿ 2 ಕ್ಯಾಟಗರಿಗಳು ಬರ್ತಾರೆ. ಇದು 0 to 6 ಆಗಿರ್ಬೋದು, 6 to 3 ಆಗಿರ್ಬೋದು, ಅಥವಾ 3 to 6, ಈ 3 ಕ್ಯಾಟಗರಿಯಲ್ಲೂ ಇರ್ತಾರೆ. ಓಕೆ, ಸೊ ನಾನು ಎಕ್ಸಾಂಪಲ್ ಆಗಿ 6 to 3 ಮಗುನ ತೊಗೊತಾ ಇದ್ದೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಬೆನಿಫಿಷರಿಗಳು ಲಿಸ್ಟ್ ಕಾಣುತ್ತೆ. ಓಕೆ, ಸೊ ಇಲ್ಲಿ ನೀವು ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ ಬೇಬಿ ಪವಿತ್ರ ಅಂತ ಇದೆ. ಸೊ ಆ ಬೆನಿಫಿಷರಿ ಹೆಸರನ್ನು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಈ ಒಂದು ಬೆನಿಫಿಷರಿಗೆ ಆಭಾ ಕಾರ್ಡ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಇಲ್ಲಿ ಈ ಬೆನಿಫಿಷರಿಗೆ ಆಭಾ ID ಸಹ ಇಲ್ಲ, ಆಯಿತಾ? ಇದು ನೆನಪಲ್ಲಿ. ಮೊದಲನೇದು ಮಗುವಿನ ಬಾಲ ಆಧಾರ್ ಇಲ್ಲದೆ ತಾಯಿಯೇ ಆಧಾರ್ ಕಾರ್ಡಲ್ಲಿ ವೆರಿಫೈ ಮಾಡಿದ್ದಾರೆ. ನಂತರ ಆಭಾ ID ಸಹ ಇಲ್ಲ. ಜೊತೆಯಲ್ಲಿ ಮಗುವಿನ ಬಾಲ ಆಧಾರ್ ಇದ್ದರೆ ಅಪ್ಡೇಟ್ ಮಾಡಿ ಅಂತಲೂ ಸಹ ಕೇಳ್ತಾ ಇದೆ, ಆಗ್ಬೋದಾ? ಸೊ ಈಗ ಈ ಬೇಬಿ ಆಫ್ ಪವಿತ್ರ ಅಂತೇನಿದೆ, ಈ ಬೆನಿಫಿಷರಿಗೆ ಆಭಾ ಕಾರ್ಡ್ ಕ್ರಿಯೇಟ್ ಮಾಡೋಣ. ಇಲ್ಲಿ 3 ಡಾಟ್ ಕಾಣ್ತಾ ಇದೆಯಲ್ಲ ನಿಮಗೆ, ಈ ಒಂದು 3 ಡಾಟ್ ಏನು ಕಾಣ್ತಾ ಇದೆ,
ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ ಫ್ರೀ ಮೋಡಲ್ ಅಂತ ಬರುತ್ತೆ. ಓಕೆ ಆನ್ಲೈನ್ ಬರೋಣ. ಆಫ್ಲೈನಲ್ಲಿ ವರ್ಕ್ ಆಗೋದಿಲ್ಲ ಆಭಾ ಕಾರ್ಡು. ಸೊ ಈ 3 ಡಾಟ್ ಏನು ಕಾಣ್ತಾ ಇದ್ದಾರೆ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ಅಂತ ಬರುತ್ತೆ. ಓಕೆ, ಮಕ್ಕಳ 0 to 6 ಇಂದ ಹಿಡಿದು 6 to 3 ಮಕ್ಕಳವರೆಗೂ 0 to 6, 6 to 3 ಮತ್ತು 3 to 6 ಮಕ್ಕಳವರೆಗೂ ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ಅಂತ ಕ್ಲಿಕ್ ಮಾಡಿ. ಆಗ್ಬೋದಾ? ಕ್ಲಿಕ್ ಮಾಡಿದ ನಂತರ ಗಮನ ಇಟ್ಟು ನೋಡಿ, ನಿಮಗೆ ಯಾವ ಮಗುವಿಗೆ ಬಾಲ ಆಧಾರ್ ಇಲ್ಲದೆ ತಂದೆ ತಾಯಿಯೇ ಅಥವಾ ಗಾರ್ಡಿಯನ್ಗಳ ಆಧಾರ್ ಕಾರ್ಡಲ್ಲಿ ಪ್ರೊಫೈಲ್ನ ವೆರಿಫೈ ಮಾಡಿರ್ತೀರ ಅಂಥ ಫಲಾನುಭವಿಗಳಿಗೆ ಈ ರೀತಿ 2 ಆಪ್ಷನ್ ಕೇಳುತ್ತೆ. ಆಗ್ಬೋದಾ? ಮೊದಲನೇದು ಚೈಲ್ಡ್ಸ್ ಆಧಾರ್ ಅಂತ ಒಂದು, ಎರಡನೇದು ಬಂದು ಬಾಲ ಆಭಾ ಯೂಸಿಂಗ್ ಪೇರೆಂಟ್ಸ್ ಆಧಾರ್ ಅಂತ ಒಂದು. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು ಅಪ್ಡೇಟ್ ಆಧಾರ್ ಅಂತ ಇದೆ, ಜೊತೆಲಿ ರೆಕಮೆಂಡೆಡ್ ಅಂತ ಇದೆ. ಅಂದರೆ ಮಗುವಿನ ಬಾಲ ಆಧಾರ್ ಇತ್ತು ಅಂತ ಅಂದರೆ ಅದನ್ನು ಅಪ್ಡೇಟ್ ಮಾಡಿ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಮಗುವಿನ ಬಾಲ ಆಧಾರ್ ಇತ್ತು ಅಂದರೆ ಅದನ್ನೇ ಅಪ್ಡೇಟ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಾ ಇದ್ದಾರೆ ಯಾರು? ಪೋಷಣ್ ಟ್ರ್ಯಾಕರ್ ಆ್ಯಪ್. ಆಗ್ಬೋದಾ? ಒಂದು ವೇಳೆ ಮಗುವಿನ ಬಾಲ ಆಧಾರ್ ಇಲ್ಲ, ಏನು ಮಾಡಬೇಕಾಗುತ್ತೆ ನೀವು? ತಾಯಿಯ ಬಾಲ ಆಧಾರ್ನ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಯಾವ ಪೇರೆಂಟಿನ ಆಧಾರ್ ಕಾರ್ಡ್ ಹಾಕಿರ್ತೀರ ಆ ಪೇರೆಂಟಿನ ಆಧಾರ್ ಕಾರ್ಡ್ ಯೂಸ್ ಮಾಡಿಕೊಂಡು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಆವಾಗ ಕಂಟಿನ್ಯೂ ಅಂತ ಕೊಡಬೇಕು. ಇಲ್ಲಿ ಕಂಟಿನ್ಯೂ ಅಂತ ಕಾಣ್ತಾ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ಕನ್ಫರ್ಮೇಷನ್ ಕೇಳುತ್ತೆ ನಿಮಗೆ. ಅಲರ್ಟ್, ಆರ್ ಯು ಶೋರ್ ಯು ವಾಂಟ್ ಟು ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ಯೂಸಿಂಗ್ ಪೇರೆಂಟ್ಸ್ ಆಧಾರ್ ನಂಬರ್ ಅಂತ ಕೇಳುತ್ತೆ. ಅಂದರೆ ನೀವು ತಾಯಿಯ ಆಧಾರ್ ಕಾರ್ಡನ್ನ ಯೂಸ್ ಮಾಡಿಕೊಂಡು ಮಗುವಿನ ಆಭಾ ನಂಬರ್ನ ಕ್ರಿಯೇಟ್ ಮಾಡ್ತೀರಾ ಅಂತ ಕನ್ಫರ್ಮೇಷನ್ ಇರುತ್ತೆ. ಪ್ರೊಸೀಡ್ ಅಂತ ಕೊಡಿ. ಸೊ ಪ್ರೊಸೀಡ್ ಅಂತ ಕೊಟ್ಟ ನಂತರ ನಿಮಗೆ ಇಲ್ಲಿ 2 ಆಪ್ಷನ್ ಬರ್ತಕ್ಕಂಥದ್ದು. ಮೊದಲನೇದು ಕ್ರಿಯೇಟ್ ಆರ್ ರಿಟ್ರೀವ್ ಬಾಲ ಆಭಾ ಅಂತ ಒಂದು, ಎರಡನೇದು ಬಾಲ ಆಭಾ ಆಲ್ರೆಡಿ ಕ್ರಿಯೇಟೆಡ್ ಅಂತ ಒಂದು. ಓಕೆ, ಈ ಬಾಲ ಆಭಾ ಆಲ್ರೆಡಿ ಕ್ರಿಯೇಟೆಡ್ ಅಂತ ಯಾವಾಗ ಯೂಸ್ ಮಾಡ್ತೀವಿ? ಎರಡನೇ ಆಪ್ಷನ್ ಅಂತಂದರೆ ಯಾವಾಗ ಮಗುವಿನ ಆಭಾ ಕಾರ್ಡು ಆಲ್ರೆಡಿ ಯಾರು ಆಶಾ ವರ್ಕರ್ಸ್ ಆಗಿರ್ಬೋದು ಅಥವಾ ಬೇರೆ ಸೈಬರಲ್ಲಿ ಆಗಿರ್ಬೋದು ಎಲ್ಲಾದರೂ ಒಂದು ಕಡೆ ಕ್ರಿಯೇಟ್ ಆಗಿದ್ದು ಆ ಒಂದು ಪರ್ಟಿಕ್ಯುಲರ್ ಬೆನಿಫಿಷರಿಗೆ ಬಾಲ ಆಭಾ ಇತ್ತು ಅಂತ ಅಂದರೆ ಆ ಒಂದು ಆಭಾ ನಂಬರ್ನ ಹಾಕಿ ಇಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ವೆರಿಫೈ ಮಾಡ್ತಕ್ಕಂಥದ್ದು. ಆಗ್ಬೋದಾ? ಇಲ್ಲಿ ಸೊ ಯಾವ ರೀತಿಯಪ್ಪ ಅಂತ ಅಂದರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನೋಡ್ಬೋದು ನೀವು ಆಭಾ ಡೆಮೋಗ್ರಫಿಕ್ ಅಥೆಂಟಿಕೇಷನ್ ಅಂತ ಕಾಣುತ್ತೆ. ಓಕೆ, ಅದೇ ಡೆಮೋಗ್ರಫಿಕ್ ಅಥೆಂಟಿಕೇಷನ್ ಅಂತ ತೋರುತ್ತೆ. ಅಲ್ಲಿ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಯು ಕ್ಯಾನ್ ಸಿ ಇಲ್ಲಿ ಮೊದಲನೇ ಆಪ್ಷನ್ ಏನಿದೆ ಆಭಾ ನಂಬರ್ ಅಂತ ಇದೆ. ಆಭಾ ನಂಬರ್ ಅಂತ ಇದೆ. ಸೊ ಇಲ್ಲಿ ಆಭಾ ನಂಬರ್ ಅಥವಾ ಅಡ್ರೆಸ್ ಅಂತ ಇದೆ. ಇಲ್ಲಿ ಅಡ್ರೆಸ್ ಆಗ್ತಕ್ಕಂಥದ್ದೆಲ್ಲ ಮಗುವಿನ ಬಾಲ ಆಭಾ ಏನು ಆಲ್ರೆಡಿ ಕ್ರಿಯೇಟ್ ಆಗಿದೆಯಲ್ಲ ಆ ಆಭಾ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆಗ್ಬೋದಾ? ಎಂಟ್ರಿ ಮಾಡಿ ಎಲ್ಲಿ ಕಾಣ್ತಕ್ಕಂಥ ಒಂದು ಸಣ್ಣ ಬಾಕ್ಸ್ ಮೇಲೆ ಟಿಕ್ ಮಾಡಿ ವೆರಿಫೈ ಅಂತ ಕೊಟ್ಟರೆ ಇದು ನೀವು ಇಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ಆಭಾ ನಂಬರ್ ಏನಿದೆ ಅದು ಡೈರೆಕ್ಟಾಗಿ ಹೋಗಿ ಪ್ರೊಫೈಲ್ಗೆ ಆ ಒಂದು ಬೆನಿಫಿಷರಿಯ ಪ್ರೊಫೈಲ್ಗೆ ಲಿಂಕ್ ಆಗುತ್ತೆ. ಆಗ್ಬೋದಾ? ಇದು ಈಗ ಆಲ್ರೆಡಿ ಇರ್ತಕ್ಕಂತಹ ಆಭಾ ನಂಬರ್ನ ಲಿಂಕ್ ಮಾಡ್ತಕ್ಕಂಥದ್ದು. ಓಕೆ, ಸಪೋಸ್ ಮಗುವಿನ ಆಭಾ ಕಾರ್ಡು ಇನ್ನೂ ಮಾಡಿಸಿಲ್ಲ ಅಂತ ಅಂದಾಗ ಹೊಸದಾಗಿ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಎಲ್ಲಿ ಅಂತಂದರೆ ಮೊದಲನೇ ಆಪ್ಷನ್ ಏನಿತ್ತಲ್ಲ ಕ್ರಿಯೇಟ್ ಆರ್ ರಿಟ್ರೀವ್ ಬಾಲ ಆಭಾ ಅಂತ ಅಲ್ಲಿ. ಓಕೆ, ಅಲ್ಲಿ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಷನ್ ಅಂತ ಒಂದೇ ಆಪ್ಷನ್ ಕಾಣುತ್ತೆ. ಓಕೆ, ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಷನ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾಗ ಅಬ್ಸರ್ವ್ ಮಾಡಿ ನೀವಿಲ್ಲಿ ಇಲ್ಲಿ ಮಗುವಿನ ಹೆಸರು ಕಾಣುತ್ತೆ. ಇಲ್ಲಿ ಫಸ್ಟು ಮಗುವಿನ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರ್ ಸಿಗುತ್ತೆ. ಇದು ಮಗುವಿನ ಡೀಟೇಲ್ಸು. ಆಯಿತಾ? ಸೆಕೆಂಡ್ ಆಪ್ಷನಲ್ಲಿ ವಿಲ್ ಬಿ ವೆರಿಫೈಡ್ ಯೂಸಿಂಗ್ ಆಧಾರ್ ಡೀಟೇಲ್ಸ್ ಅಂತ ಕೇಳುತ್ತದೆ. ಓಕೆ, ವಿಲ್ ಬಿ ವೆರಿಫೈಡ್ ಯೂಸಿಂಗ್ ಆಧಾರ್ ಡೀಟೇಲ್ಸ್ ಆಫ್ ಮದರ್ ಅಂತ ಕೇಳುತ್ತೆ. ಸೊ ಅಲ್ಲಿ ತಾಯಿಯ ಆಧಾರ್ ನಂಬರು, ತಾಯಿಯ ಹೆಸರು, ಜೆಂಡರು, ಆಕೆಯ ಡೇಟ್ ಆಫ್ ಬರ್ತು ಮತ್ತು ಆಕೆಯ ಆಲ್ರೆಡಿ ಇರ್ತಕ್ಕಂಥ ಆಭಾ ನಂಬರ್ ಏನಿದೆ ಆಭಾ ನಂಬರು
ಕಾಣುತ್ತೆ. ಓಕೆನಾ. ಸೊ ಇದು ಆಲ್ರೆಡಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಸಣ್ಣ ಬಾಕ್ಸ್ ಮೇಲೆ ಟಿಕ್ ಮಾಡ್ತೀರಾ. ಟಿಕ್ ಮಾಡಿ ವೆರಿಫೈ ಅಂತ ಕೊಟ್ಟರೆ ಪ್ಲೀಸ್ ಟಿಕ್ ಓಕೆ ಸಾರಿ ವೆರಿಫೈ ಅಂತ ಕೊಟ್ಟರೆ ಓಕೆ ನೋಡಿ, ಈ ರೀತಿ ಆಭಾ ನಂಬರ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಮೊಬೈಲ್ ನಂಬರ್ ಏನಿದೆ ಅದು ಆಭಾ ನಂಬರ್ಗೆ ಮೊಬೈಲ್ ನಂಬರ್ ಏನಿದೆ ಆ ಮೊಬೈಲ್ ನಂಬರು ಯಾವಾಗ ಆಭಾ ನಂಬರು ಮತ್ತು ಆಧಾರ್ ಕಾರ್ಡಿಗೆ ಕರೆಕ್ಟಾಗಿ ಲಿಂಕ್ ಆಗಿರುತ್ತೆ, ಆವಾಗ ಆ ರೀತಿ ಒಂದು ಹೊಸದಾಗಿ ಇರ್ತಕ್ಕಂಥ ಒಂದು ಆಭಾ ನಂಬರ್ ಜನ್ರೇಟ್ ಆಗ್ಬೋದಾ. ಇದು ನೆನಪಿರಲಿ ಆಭಾ ನಂಬರ್ಗೆ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರು ಮತ್ತು ಪ್ರೊಫೈಲಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರು ಎರಡೂ ಸೇಮ್ ಇರಬೇಕಾಗುತ್ತೆ. ಸಪೋಸ್ ಇಲ್ಲ ಅಂತಂದರೆ ಚೇಂಜ್ ಮಾಡಿ ಆಗ್ಬೋದಾ. ನಂತರ ಈಗ ನಾವು ಮಾಡಿರ್ತಕ್ಕಂಥ ಬೆನಿಫಿಷರಿ ಏನಿದೆ, ಬೆನಿಫಿಷರೀಸಿಗೆ ಬರ್ತೀವಿ. ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ, ನಾವು ಮಾಡಿರ್ತಕ್ಕಂಥ ಬೆನಿಫಿಷರಿಯ ಆಭಾ ನಂಬರು ಲಿಂಕ್ ಆಗಿದೆ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಅಂದರೆ 623 ಬರ್ತೀರಾ. 623 ಬಂದು ನಾನು ಮಾಡಿರ್ತಕ್ಕಂಥ ಬೆನಿಫಿಷರಿ ಬಂದು ಭಾಗೀರಥ ಅಂತ ಅಲ್ಲಿ ಅಪ್ಡೇಟ್ ಪ್ರೊಫೈಲ್ಗೆ ಹೋಗ್ತೀರಾ. ಅಪ್ಡೇಟ್ ಪ್ರೊಫೈಲ್ಗೆ ಹೋದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮೇಲೆ ಇಲ್ಲಿ ಆಭಾ ನಂಬರ್ ಅಂತ ಇದೆಯಲ್ಲ ನೋಡಿ, ಇಲ್ಲಿ ಗ್ರೀನ್ ಟಿಕ್ ಆಗಿದೆ, ಜೊತೆಲಿ ಆಭಾ ನಂಬರ್ ಸಹ ಇಲ್ಲಿದೆ. ಆಗ್ಬೋದಾ. ಸೊ ಇಲ್ಲೂ ಸಿಗುತ್ತೆ ನಿಮಗೆ. ಜೊತೆಲಿ ಇಲ್ಲಿ ಆಗಲಿಲ್ಲ ಅಂತ ಅಂದರೆ, ಗೊತ್ತಾಗಲಿಲ್ಲ ಅಂತ ಅಂದರೆ ಇಲ್ಲಿ ಬ್ಯಾಕ್ ಬಂದರೆ ಭಾಗೀರಥ ಅಂತಕ್ಕಂಥ ಹೆಸರು ಮೇಲೆ ಕ್ಲಿಕ್ ಮಾಡಿ ಬೆನಿಫಿಷರಿ ಹೆಸರು ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೂ ಸಹ ನೀವು ಆಭಾ ನಂಬರ್ ಯಾವ ರೀತಿ ಜನ್ರೇಟ್ ಆಗಿದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಆಗ್ಬೋದಾ. ಇದು ಅಡ್ರೆಸ್ ಬರುತ್ತೆ, ಅದು ಆಭಾ ನಂಬರ್ ಬರುತ್ತೆ. ಸೊ ಕ್ಲಿಯರ್ ಆಗುತ್ತೆ. ಆಗ್ಬೋದಲ್ಲ. ಸೊ ನೆಕ್ಸ್ಟ್ ಇದು ಫಲಾನುಭವಿಗಳ ಆಭಾ ನಂಬರ್ನ ಜನ್ರೇಟ್ ಮಾಡ್ತಕ್ಕಂಥ ವಿಧಾನ. ಎಂಥ ಫಲಾನುಭವಿ ಯಾವ ಮಗುವಿನ ಸ್ವಂತ ಬಾಲ ಆಧಾರ್ ಇಲ್ಲದೆ ತಂದೆ ತಾಯಿ ಅಥವಾ ಗಾರ್ಡಿಯನ್ಗಳ ಆಧಾರ್ ಕಾರ್ಡಿಂದ ವೆರಿಫೈ ಆಗಿರ್ತವೆ ಪ್ರೊಫೈಲು ಅಂಥ ಫಲಾನುಭವಿಗಳನ್ನ ವೆರಿಫೈ ಮಾಡ್ತಕ್ಕಂಥದ್ದು. ಆಗ್ಬೋದಾ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾವ ಫಲಾನುಭವಿಯ ಆಧಾರ್ ಕಾರ್ಡು ಸ್ವಂತ ಮಗುವಿನ ಆಧಾರ್ ಕಾರ್ಡು ಅಪ್ಡೇಟ್ ಆಗಿ ವೆರಿಫೈ ಆಗಿರುತ್ತೆ, ಬಾಲಾಧಾರ ಹಾಕಿ ವೆರಿಫೈ ಆಗಿರ್ತಕ್ಕಂಥ ಮಗುವಿನ ಪ್ರೊಫೈಲ್ನ ತೊಗೊಂಡು ಮಾಡೋಣ. ಸೊ ಈ ಒಂದು ಸ್ಟೆಪ್ ಏನಿದೆಯಲ್ಲ, ಈ ಒಂದು ಸ್ಟೆಪ್ಪು ಈಗ ಹೇಳ್ತಾ ಇರ್ತಕ್ಕಂಥ ಎರಡನೇ ಸ್ಟೆಪ್ ಏನಿದೆಯಲ್ಲ ಅದು ಮತ್ತು ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಸೇಮ್ ಸ್ಟೆಪ್ ಇರುತ್ತೆ. ಸೊ ನೋಡೋಣ ಯಾವುದು ಸಿಗುತ್ತೆ ಮಗು ಅಂತೇಳಿ. ಸೊ ನೋಡಿ, ಈಗ ಈ ಒಂದು ಲಾಗಿನ್ನಲ್ಲಿ ನಾನು ಓಪನ್ ಮಾಡಿರ್ತಕ್ಕಂಥ ಲಾಗಿನ್ನಲ್ಲಿ ಕೆಲವೊಂದು ಮಕ್ಕಳ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಗರ್ಭಿಣಿ ಅಥವಾ ಬಾಣಂತಿ ಎರಡರಲ್ಲಿ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಿ ಅವರದೇ ಆಭಾ ಕಾರ್ಡ್ನ ಜನ್ರೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಕನ್ಫ್ಯೂಷನ್ ಬೇಡ. ಗರ್ಭಿಣಿ, ಬಾಣಂತಿ ಮತ್ತು ಮಗುವಿನ ಬಾಲಾಧಾರ್ ಯಾವುದು ಅಪ್ಡೇಟ್ ಆಗಿರುತ್ತೆ ಆ 3 ಕ್ಯಾಟಗರಿದು ಆಭಾ ನಂಬರ್ ಜನ್ರೇಟ್ ಮಾಡ್ತಕ್ಕಂಥದ್ದು ಸ್ಟೆಪ್ಪು ಸೇಮ್ ಇರೋದ್ರಿಂದ ಬಾಣಂತಿಯಲ್ಲಿ ಒಂದು ಬೆನಿಫಿಷರಿನ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಕ್ರಿಯೇಟ್ ಮಾಡಿ. ಓಕೆ. ಸೊ ಈಗ ಅರ್ಪಿತಾ ಎಚ್ ಎಸ್ ಅಂತ ಏನಿದೆಯಲ್ಲ, ಅರ್ಪಿತಾ ಎಚ್ ಎಸ್ ಮೇಲೆ ಹೆಸರು ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಏನಿದೆಯಲ್ಲ ಇಲ್ಲಿ ಆಭಾ ಐ ಡಿ ಜನ್ರೇಟ್ ಆಗಿಲ್ಲ. ಆಗ್ಬೋದಾ. ಸೊ ಬ್ಯಾಕ್ ಬರ್ತೀರಾ. ಬ್ಯಾಕ್ ಬಂದು ಇಲ್ಲಿ ಅರ್ಪಿತಾ ಕೆ ಎಚ್ ಎಸ್ ಅಂತ ಹೆಸರು ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ಅಂತ ಬರುತ್ತೆ. ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರ ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ನೋಡಿ, ನಿಮಗೆ ಅಲ್ಲಿ ಯಾವ ರೀತಿ ಕೇಳಿರ್ತವೆ. ಸ್ಟಾರ್ಟಿಂಗಲ್ಲಿ 2 ಆಪ್ಷನ್ ಬಂತು. ಒಂದು ಮಗುವಿನ ಬಾಲಾಧಾರನ ರೆಕಮೆಂಡ್ ಮಾಡ್ತು, ಇದ್ದರೆ ಮಗುವಿಂದ ಆಧಾರ್ ಕಾರ್ಡ್ ಹಾಕಿ ವೆರಿಫೈ ಮಾಡಿ ಅಂತ. ಇಲ್ಲ ಅಂತಂದರೆ ಪೇರೆಂಟ್ಗಳ ಆಧಾರ್ ಕಾರ್ಡ್ನೇ ಹಾಕಿ ವೆರಿಫೈ ಮಾಡಿ ಅಂತ ಆಪ್ಷನ್ ಕೇಳ್ತು. ಏನಕ್ಕೆ, ಅಲ್ಲಿ ಬಾಲಾಧಾರ್ ಇರಲಿಲ್ಲ ಅದಕ್ಕೆ. ಬಟ್ ಇಲ್ಲಿ ಆಧಾರ್ ಕಾರ್ಡ್ ಇರೋ ಸ್ವಂತ ಬೆನಿಫಿಷರಿದೇ ಆಧಾರ್ ಕಾರ್ಡ್ ಇರೋದ್ರಿಂದ ಆ ಆಪ್ಷನ್ ಬರೋದಿಲ್ಲ. ಡೈರೆಕ್ಟಾಗಿ ಸೆಕೆಂಡ್ ಸ್ಟೆಪ್ ಏನು ಅಂತಲ್ಲ ನಿಮಗೆ, ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ಆಲ್ರೆಡಿ ಕ್ರಿಯೇಟೆಡು, ಈ 2 ಸ್ಟೆಪ್ಪು ಕೇಳತಕ್ಕಂಥದ್ದು ಇಲ್ಲಿ. ಆಗ್ಬೋದಾ. ನೆಕ್ಸ್ಟ್ ಈಗ ಹೊಸ್ದಾಗಿ ಕ್ರಿಯೇಟ್ ಮಾಡೋದಕ್ಕೆ ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ಅಂತ ಕೊಡ್ತೀರಾ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಷನ್ ಒಂದು, ಆಧಾರ್ OTP ಒಂದು, 2 ಆಪ್ಷನ್ ಬರುತ್ತೆ. ಏನು ಕೇಳಿದೆ ಸ್ಟಾರ್ಟಿಂಗಲ್ಲಿ,
ಆಧಾರ್ OTP ಬಂದು ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಸೊ ಆ OTP ಹಾಕಿ ವೆರಿಫೈ ಮಾಡಿದ್ರೆ ವೆರಿಫೈ ಆಗುತ್ತೆ. ಸೊ ನಾನು ಅದನ್ನು ರೆಕಮೆಂಡ್ ಮಾಡಲ್ಲ. ಫಸ್ಟ್ ಆಪ್ಷನ್ ಏನಿದೆ ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಷನು, ಅದನ್ನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಆಧಾರ್ ನಂಬರ್ ಜನರೇಟ್ ಆಗಿ ಇದೆ, ಬೆನಿಫಿಷರಿ ಹೆಸರಿದೆ, ಜೊತೆಲಿ ಜೆಂಡರ್ ಇದೆ, ಡೇಟ್ ಆಫ್ ಬರ್ತ್ ಇದೆ. ಈ ಸಣ್ಣ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ವೆರಿಫೈ ಅಂತ ಕೊಟ್ಟರೆ ಆಭಾ ನಂಬರ್ ಕ್ರಿಯೇಟ್ ಆಯಿತು. ಆಗ್ಬೋದಾ? ಸೊ ಇಷ್ಟೇ ಸ್ಟೆಪ್ಪು. ಇದು ಬಂದು ಆಭಾ ನಂಬರ್ ಜನ್ರೇಟ್ ಮಾಡ್ತಕ್ಕಂಥ ಒಂದು ಸ್ಟೆಪ್ ಆಯ್ತಲ್ವಾ? ನೆಕ್ಸ್ಟ್ ಡನ್ ಅಂತ ಕೊಡ್ತೀರಾ. ಡನ್ ಅಂತ ಕೊಟ್ಟ ನಂತರ ಹೇಗೆ ಬೆನಿಫಿಷರಿ ಲಿಸ್ಟಿಗೆ ಬರ್ತೀರಾ. ಇಲ್ಲಿ ಲ್ಯಾಕ್ಟಾಟಿಂಗ್ ಹತ್ರ ಹೋಗ್ತೀರಾ. ನಾನು ಯಾವುದು ಬೆನಿಫಿಷರಿ ಮಾಡಿದ್ದೀರಾ ಅರ್ಪಿತಾ HS ಅಂತ ಮಾಡಿದೆ. ಇಲ್ಲಿ ಕ್ಲಿಕ್ ಮಾಡಿ, ಸಾರಿ ಇಲ್ಲಿ ಡೈರೆಕ್ಟಾಗಿ ಅರ್ಪಿತಾ HS ಅನ್ನೋ ಹೆಸರು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆಭಾ ನಂಬರು ಮತ್ತು ಆಭಾ ಅಡ್ರೆಸ್ ಎರಡು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಹೌದಾ? ಇದಿಷ್ಟು ಮಗುವಿನ ಮತ್ತು ಗರ್ಭಿಣಿ ತಾಯಂದಿರು ಮತ್ತು ಬಾಣಂತಿಯರ ಆಭಾ ಕಾರ್ಡನ್ನು ಜನ್ರೇಟ್ ಮಾಡ್ತಕ್ಕಂಥ ಒಂದು ವಿಧಾನ. ಓಕೆ, ನಂತರ ಬ್ಯಾಕ್ ಬರ್ತೀರಾ. ಬ್ಯಾಕ್ ಬಂದ ನಂತರ ಹೋಮ್ ಸ್ಕ್ರೀನ್ ಬರ್ತೀರಾ. ಸೊ ಈಗ ಮಾಡಿರ್ತಕ್ಕಂಥ ಸ್ಟೆಪ್ಸ್ ಏನಿದೆ ಇದು ಬಂದು ಎರಡು ಥರ ಸ್ಟೆಪ್ಸ್ ಬರುತ್ತೆ ಅಂತ ಹೇಳಿದೆ ನಿಮಗೆ. ಮತ್ತೆ ಒಂದು ಸರ್ತಿ ರಿಕಾಲ್ ಮಾಡ್ತೀನಿ. ರಿಕಾಲ್ ಮಾಡೋದು ಕನ್ಫ್ಯೂಷನ್ ಮಾಡೋದು, ಜಸ್ಟ್ ರಿಕಾಲ್ ಅಷ್ಟೇ ಇದು. ಆಗ್ಬೋದಾ? ಮೊದಲನೇದಾಗಿ ಏನು ಮಾಡಿದೆ ನಾನು, ಪೋಷನ್ ಟ್ರ್ಯಾಕರ್ ಲಾಗಿನ್ ಆದ ನಂತರ ಒಂದು ಬೆನಿಫಿಷರಿ 6 to 3 ಮಗುದು ಆಭಾ ನಂಬರ್ ಎಂಟ್ರಿ ಮಾಡಬೇಕಾಯಿತು. ಆಭಾ ನಂಬರ್ ಆ ಬೆನಿಫಿಷರಿ ಪ್ರೊಫೈಲ್ ಓಪನ್ ಮಾಡಿದೆ. ಪ್ರೊಫೈಲಲ್ಲಿ ಆಭಾ ನಂಬರ್ ಲಿಂಕ್ ಆಗಿರಲಿಲ್ಲ. ಜೊತೆಲಿ ತಾಯಿ ಆಭಾ ಕಾರ್ಡ್ ಎಂಟ್ರಿ, ಸೊ ಆಧಾರ್ ಕಾರ್ಡ್ ಎಂಟ್ರಿ ಇತ್ತು. ಓಕೆ, ನೆಕ್ಸ್ಟ್ ಬ್ಯಾಕ್ ಬಂದು ಬೆನಿಫಿಷರಿ ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ಅಂತ ಹೋದೆ. ಬೆನಿಫಿಷರಿ ಹೆಸರು ಮುಂದೆ 3 ಡಾಟ್ ಬರುತ್ತೆ. ಆ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ಅಂತ ಆಪ್ಷನ್ ತೋರಿಸುತ್ತೆ. ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ಮೇಲೆ ಕ್ಲಿಕ್ ಮಾಡಿದ್ವಿ. ಅಲ್ಲಿ ತಾಯಿ ಆಧಾರ್ ಮಾಡ್ತೀರಾ ಅಥವಾ ಬಾಲ ಆಧಾರಲ್ಲಿ ಮಾಡ್ತೀರಾ ಅಂತ ಕೇಳುತ್ತೆ. ತಾಯಿ ಆಧಾರ್ ಅಂತ ಕೊಟ್ಟೆ. ತಾಯಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಬಂತು. ಜಸ್ಟ್ ಆ ಚಿಕ್ಕ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದೆ, ವೆರಿಫೈ ಅಂತ ಕೊಟ್ಟೆ, ಆಭಾ ನಂಬರ್ ಜನ್ರೇಟ್ ಆಯಿತು. ಕ್ಲಿಯರಲ್ಲಿ ಫಸ್ಟ್ ಸ್ಟೆಪ್ ಯಾವುದು, ಬಾಲ ಆಧಾರ್ ಇಲ್ಲದೆ ಇರ್ತಕ್ಕಂಥದ್ದು, ತಾಯಿ ಆಧಾರ್ ಬೇಸಿಸ್ ಮೇಲೆ ಮಾಡಿರ್ತಕ್ಕಂಥದ್ದು. ನಂತರ ಎರಡನೇ ಸ್ಟೆಪ್ಪಿಗೆ ಬಂದೆ. ಎರಡನೇ ಸ್ಟೆಪ್ಪಲ್ಲಿ ಯಾವ ಥರ ಮಾಡಿದೆ, ಆಧಾರ್ ಕಾರ್ಡ್ ಇರ್ತಕ್ಕಂಥ ಮಗುದು ಅಥವಾ ಗರ್ಭಿಣಿ ಅಥವಾ ಬಾಣಂತಿದು ಯಾವ್ದು ಮತ್ತು ಬಾಲ ಆಧಾರ್ ಇರ್ತಕ್ಕಂತಹ ಮಗುದು ಯಾವ ರೀತಿ ಮಾಡಿದೆ. ಡೈರೆಕ್ಟಾಗಿ ಪ್ರೊಫೈಲ್ಗೆ ಹೋದೆ, ಆಭಾ ನಂಬರ್ ಜನ್ರೇಟ್ ಆಗಿರಲಿಲ್ಲ. ಬ್ಯಾಕ್ ಬಂದೆ, ಬಾಣಂತಿ ಪ್ರೊಫೈಲ್ ಓಪನ್ ಮಾಡಿದೆ. ಪ್ರೊಫೈಲಲ್ಲಿ ಹೆಸರು ಮುಂದೆ ಇರ್ತಕ್ಕಂಥ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದೆ. ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ಮೇಲೆ ಕ್ಲಿಕ್ ಮಾಡಿದೆ. ಆಭಾ ಆಲ್ರೆಡಿ ಕ್ರಿಯೇಟ್ ಆರ್ ರಿಟ್ರೀವ್ ಆಭಾ ಮೇಲೆ ಕ್ಲಿಕ್ ಮಾಡಿದೆ. ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಷನ್ ಅಂತ ಫಸ್ಟ್ ಆಪ್ಷನ್ ಏನು ಬರುತ್ತೆ ಅದನ್ನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ನಂತರ ಕ್ರಿಯೇಟ್ ಯೂಸಿಂಗ್ ಆಧಾರ್ ಕಾರ್ಡ್ ಅಂತ ಬಂತು, ಅದನ್ನು ಕ್ಲಿಕ್ ಮಾಡಿದೆ. ಚಿಕ್ಕದು ನಾವು ಎಂಟ್ರಿ ಮಾಡಿರ್ತಕ್ಕಂಥ ಪ್ರೊಫೈಲು ಅಲ್ಲಿ ಡಿಸ್ಪ್ಲೇ ಆಯಿತು. ಕೆಳಗಡೆ ಚಿಕ್ಕ ಬಾಕ್ಸ್ ಬಂತು, ಟಿಕ್ ಮಾಡಿದೆ. ವೆರಿಫೈ ಅಂತ ಕೊಟ್ಟೆ, ವೆರಿಫೈ ಆಯಿತು. ಜೊತೆಯಲ್ಲಿ ಡೈರೆಕ್ಟಾಗಿ ಅಲ್ಲಿ ಬಂದು ಇಲ್ಲಿ ಬೆನಿಫಿಷರಿ ಪ್ರೊಫೈಲಲ್ಲಿ ಲಿಂಕ್ ಆಯಿತು. ಆಗ್ಬೋದಾ? ಸೊ ಇದಿಷ್ಟೇ, ಜಾಸ್ತಿ ಏನು ಸ್ಟೆಪ್ಸ್ ಇಲ್ಲ, ಈಸಿ ಇದೆ ಆಭಾ ಕಾರ್ಡು. ಒಂದು ಸರ್ತಿ ಗೊತ್ತಾಗಲಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ ಕ್ಲಿಯರ್ ಮಾಡಿ. ಏನಾದರೂ ಡೌಟ್ ಇತ್ತು ಅಂತ ಅಂದರೆ ಅಥವಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಆಚೆ ವಾಯ್ಸ್ ಏನಾದರೂ ಕ್ಲಿಯರಾಗಿ ಕೇಳಿಸಲಿಲ್ಲ ಅಂತ ಅಂದರೆ ಮತ್ತೆ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಏನಾದರೂ ಇಶ್ಯೂಸ್ ಇತ್ತು ಅಂತಂದರೆ ಬೇಕಾದ್ರೆ ಮತ್ತೊಮ್ಮೆ ವೀಡಿಯೋ ಮಾಡಿ ಹಾಕ್ತೀವಿ. ಸೊ ವೀಡಿಯೋ ನೋಡಿ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದರೆ ಯೂಸ್ಫುಲ್ ಆಗುವಂಥ ವೀಡಿಯೋನೇ. ಸೊ ನೋಡಿ ಬೇರೆಯವ್ರಿಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ ನಂತರ ನಾವು ಹಾಕ್ತಕ್ಕಂಥ ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತಕ್ಕಂಥದ್ದು. ಸೊ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.